ಚುಕ್ಕಾಣಿ ಹಿಡಿಯಲಿರುವ ಸಾಧ್ಯತೆ ಇದೆ. ಇನ್ನು ಡಿಕೆಶಿ ಸಂಪುಟದಲ್ಲಿ ಯತೀಂದ್ರಗೆ ಪ್ರಮುಖ ಖಾತೆ ಜೊತೆಗೆ ಆಪ್ತ ಸಚಿವರ ಜೊತೆಗೆ ಸಿಎಂ ಮೀಟಿಂಗ್ ಮಾಡಿದ್ದಾರೆ. ಬೆಂಗಳೂರಿಗೆ ತಡರಾತ್ರಿ ಸಿಎಂ ವಾಪಸ್ ಆಗಿದ್ದಾರೆ ದೆಹಲಿಯಿಂದ. ತಮ್ಮ ನಿವಾಸದಲ್ಲಿ ಸಿಎಂ ಸಿದ್ದು ಸಭೆ ನಡೆಸಿದ್ದಾರೆ. ಮುಂದಿನ ನಡೆ ಬಗ್ಗೆ ಸಿಎಂ ವಿವರಣೆ ಕೊಟ್ಟಿದ್ದಾರೆ. ತಮ್ಮ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಮಿಡ್ ನೈಟ್ ಮೀಟಿಂಗ್ ನಡೆಸಿದ್ದಾರೆ. ಮುಂದಿನ ನಡೆ ಬಗ್ಗೆ ವಿವರವಾಗಿ ಚರ್ಚೆ ನಡೆಸಿದ್ದಾರೆ. ಆಪ್ತ ಸಚಿವರ ಜೊತೆಗೆ ತಮ್ಮ ನಿವಾಸದಲ್ಲಿ ಸಿಎಂ ಸಿದ್ದು ಸಭೆ ನಡೆಸಿದ್ದು ಮುಂದಿನ ನಡೆ ಬಗ್ಗೆ ಸಿಎಂ ವಿವರವಾಗಿ ಚರ್ಚೆ ನಡೆಸಿದ್ದಾರೆ. ಹೈ ಸಭೆ ಬಗ್ಗೆ ಆಪ್ತರಿಗೆ ಸಿಎಂ ಮಾಹಿತಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನೇನು ಹೇಳಿದ್ದಾರೆ ಅದನ್ನ ಆಪ್ತ ಸಚಿವರೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ. ಗಂಗಾಧರ್, ಅಷ್ಟು ದಿನಗಳಿಂದ ಕಾಯ್ತಾ ಇದ್ದಂತ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಅಧಿಕಾರ ಹಸ್ತಾಂತರ ಆಗುವ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಸಿಎಂ ರಾಜೀನಾಮೆಗೆ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಕಳೆದ 6 ತಿಂಗಳಿಂದಲೂ ಸಹ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಸರ್ಕಾರದ ಮಟ್ಟದಲ್ಲಿ ಏನು ಚರ್ಚೆ ಇತ್ತು, ಅದು ನಿನ್ನೆ ದೆಹಲಿಯಲ್ಲಿ ತೆರೆ ಬಿದ್ದಿರುವಂತದ್ದು. ಈ ಒಂದು ಮಹತ್ವದ ಘಟ್ಟ ಈಗ ನಾಯಕತ್ವದ ವಿಚಾರದಲ್ಲಿ ತಲುಪಿರುವಂತದ್ದು. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯರು ಸ್ವತಃವಾಗಿ ನಾವು ರಾಜೀನಾಮೆಗೆ ಸಿದ್ಧ ಅಂತ ಕೂಡ ಅವರು ಹೇಳಿರುವಂತದ್ದು. ಈ ಮೂಲಕವಾಗಿ ಏನು ನಾವು ಕೂಲಿ ಅಂದ್ರೆ ಶ್ರಮ ಪಟ್ಟಿದ್ದೇವೆ, ಕೂಲಿ ಬೇಕು ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ದಂತ ಡಿಕೆ ಶಿವಕುಮಾರ್ ಅವರಿಗೆ ಕೊನೆಗೂ ಕೂಡ ಕೂಲಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕವಾಗಿ ಇವತ್ತು ಅವರು ಅಂದ್ರೆ ರಾತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಿಂದ 12:15ಕ್ಕೆ HALಗೆ ರಿಟರ್ನ್ ಆದ್ರು. ಅವರ ಜೊತೆಯಲ್ಲಿ ಆಪ್ತ ಸಚಿವ ಹಿರಿಯ ಸಚಿವರೆಲ್ಲರೂ ಕೂಡ ಜೊತೆಯಲ್ಲಿ ಅಂದ್ರೆ HAL ಏರ್ಪೋರ್ಟ್ ಇಂದ ನೇರವಾಗಿ ಅವರ ಕಾವೇರಿ ನಿವಾಸಕ್ಕೆ ನೇರವಾಗಿ ಬಂದು ಎಲ್ಲರೂ ಕೂಡ ಆ ಬಗ್ಗೆ ಚರ್ಚೆಯನ್ನು ಮಾಡಿರುವಂತದ್ದು. ಸಿದ್ದರಾಮಯ್ಯ ಜೊತೆಯಾಗಿ 10 ನಿಮಿಷಗಳ ಕಾಲ ಒಂದು ಸಭೆಯನ್ನ ಮಾಡಿ ಅಲ್ಲಿ ಚರ್ಚೆಯನ್ನ ಮಾಡಿ ಮುಂದೆ ಏನ್ ಮಾಡಬೇಕು ಅನ್ನೋ ಬಗ್ಗೆ ವಿವರಣೆಯನ್ನ ಕೂಡ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈ ಮೂಲಕವಾಗಿ 10 ನಿಮಿಷಗಳ ಚರ್ಚೆ ಮಾಡಿ ಎಲ್ಲ ಸಚಿವರು ಕೂಡ ಅಲ್ಲಿಂದ ನಿರ್ಗಮನ ಆಗಿರುವಂತದ್ದು. ಇವತ್ತು 10:30ಕ್ಕೆ ನೆಹರೂವರ ಪುಣ್ಯ ಸ್ಮರಣೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅನಂತರ ವಿಧಾನಸೌಧದಲ್ಲಿ ಅವರ ಮಾಲಾರ್ಪಣೆ ಮಾಡಿ ಅನಂತರ ಅವರು ರಿಟರ್ನ್ ಕಾವೇರಿ ನಿವಾಸಕ್ಕೆ ಬರ್ತಾರೆ. ಆದ್ರೆ ನಂತರ ಇವತ್ತು ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳು ನಿಗದಿಯಾಗಿಲ್ಲ. ನಾಳೆ ಅವರು ಮತ್ತೆ ಕ್ಯಾಬಿನೆಟ್ ಸಚಿವರಿಗೆಲ್ಲರಿಗೂ ಕೂಡ ಅವರು ಉಪಹಾರಕ್ಕೆ ಅಂದ್ರೆ ಒಂದು ಬ್ರೇಕ್ಫಾಸ್ಟ್ಗೆ ಅವರೆಲ್ಲರೂ ಕೂಡ ಕರೆಯಲಾಗಿದೆ. ಆನಂತರ ಅವರು ಆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ರಾಜೀನಾಮೆಯನ್ನ ಕೊಡ್ತಾರೆ ಸಿದ್ದರಾಮಯ್ಯವರು ಕೂಡ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಈ ಒಂದು ವಿಚಾರವಾಗಿ ರಾಜೀನಾಮೆ ಕೊಟ್ಟಂತಹ ಬಳಿಕ ಮತ್ತೆ ಶುಕ್ರವಾರ ಶಾಸಕಾಂಗ ಒಂದು ಸಭೆಯನ್ನ ಕೂಡ ನಡೆಸ್ತಾರೆ. ಶಾಸಕಾಂಗ ಸಭೆಯಲ್ಲಿ ಅಲ್ಲಿ ನಾಯಕನ ಆಯ್ಕೆ ಆಗುತ್ತೆ. ಅಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಆಗಿ ಎಲ್ಲ ಒಂದು ಶಾಸಕರು ಒಪ್ಪಿಗೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಎಲ್ಲ ಒಂದು ಚರ್ಚೆಗಳಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಇನ್ನೊಂದು ಮಹತ್ವದ ವಿಚಾರ ಅಂತಂದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಅಲಂಕಾರ ಮಾಡಿದ್ರೆ 4 DCM ಹುದ್ದೆಗಳು ಕೂಡ ಅಲ್ಲಿ ಸೃಷ್ಟಿಯಾಗುವಂತದ್ದು. ಅದರಲ್ಲಿ OBC ಆಗಿರ್ಬೋದು, ಅಲ್ಪಸಂಖ್ಯಾತ ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ಮತ್ತೆ ಈ ಮೂಲಕವಾಗಿ 4 DCM ಹುದ್ದೆಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಬಗ್ಗೆಯೂ ಕೂಡ ಮಹತ್ವದ ನಿರ್ಣಯ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ನಿಮ್ಮ ಅನುಭವ ಮತ್ತೆ ನಿಮ್ಮ ಈ ಒಂದು ಹೋರಾಟದ ಒಂದು ವಿಚಾರವಾಗಿ ತಾವು ರಾಜ್ಯಸಭೆಗೆ ಆಯ್ಕೆಯಾಗಿ ಬರಬೇಕು, ಇಲ್ಲಿ ಮೋದಿಯವರ ವಿರುದ್ಧವಾಗಿ ತಾವು ಹೋರಾಟವನ್ನ ನಡೆಸಬೇಕು, ನಿಮ್ಮ ಅನುಭವವನ್ನ ಇಲ್ಲಿ ಹಂಚಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರಿಗೆ ಆಫರ್ ಅನ್ನ ಮಾಡಲಾಯಿತು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ನಯವಾಗಿಯೇ ಕೂಡ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣದಲ್ಲಿ ತಮಗೆ ಆಸಕ್ತಿ ಇಲ್ಲ ಅಂತೇಳಿ ಅದನ್ನ ತಿರಸ್ಕೃತ ಮಾಡಿದ್ದಾರೆ ಅನ್ನೋ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಯಾಕಂದ್ರೆ ಈ ಒಂದು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಕಳೆದ 6 ತಿಂಗಳಿಂದಲೂ ಸಹ ಡಿಕೆಶಿ ವರ್ಸಸ್ ಸಿದ್ದರಾಮಯ್ಯನವರ ಬಣ ಎರಡೂ ಬಣಗಳು ಸಹ ಸಾಕಷ್ಟು ಆರೋಪ ಮತ್ತೆ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ರು. ಜೊತೆಯಲ್ಲಿ ತಾವು ಕೂಡ ಕೆಲಸವನ್ನ ಮಾಡಿದೀವಿ, ಸರ್ಕಾರಕ್ಕೆ ನಾವು ಅಂದ್ರೆ ಈ ಒಂದು ಪಕ್ಷದ ವಿಚಾರವಾಗಿ ತಾನು ದುಡಿದಿದ್ದೀನಿ, ನನಗೂ ಕೂಡ ಈ ವಿಚಾರವಾಗಿ ನನಗೂ ಸಿಎಂ ಅನ್ನೋದನ್ನ ಅಲಂಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸತತ ಹೋರಾಟವನ್ನ ಮಾಡ್ಕೊಂಡೇ ಬಂದಿದ್ರು. ಆದ್ರೆ ಹೈಕಮಾಂಡ್ ಯಾವತ್ತು ಹೇಳುತ್ತೋ ಹೈಕಮಾಂಡ್ ಅವತ್ತು ಹೇಳಿದ ದಿನ ನಾನು ರಿಸೈನ್ ಮಾಡ್ತೇನೆ, ಸಿಎಂ ಹುದ್ದೆಯನ್ನ ಬಿಡ್ತೇನೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯವರು ಹೈಕಮಾಂಡ್ ಮೇಲೆ ಹೇಳಿ ಸುಮ್ಮನಾಗಿದ್ರು. ಈ ಒಂದು ವಿಚಾರ ಕಳೆದ 6 ತಿಂಗಳಿಂದಲೂ ಕೂಡ ನಡ್ಕೊಂಡು ಬರ್ತಾ ಇತ್ತು. ಆದ್ರೆ ನಿನ್ನೆ ಚರ್ಚೆ ಕೊನೆಗೂ ಕೂಡ ದೆಹಲಿಯ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಅವರು ನಾವು ಪದತ್ಯಾಗ ಮಾಡೋಕೆ ಸಿದ್ಧರಿದ್ದೇನೆ, ಆದ್ರೆ ಮುಂದಿನ ದಿನಗಳಲ್ಲಿ 2028ರ ಚುನಾವಣೆಯಲ್ಲಿ ಏನೇ ಇರುತ್ತಾಗಳಾದ್ರೂ ಕೂಡ ತಮಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಅವರು ನ್ಯಾಯವಾಗಿ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತ. ಜೊತೆಗೆ ರಾಜ್ಯಸಭೆಗೆ ತಾವು ಬರಬೇಕು ಅಂತ ಕೂಡ ಹೇಳಿದ್ದಾರೆ, ಆದ್ರೆ ರಾಜ್ಯಸಭೆಗೆ ತಾನು ಬರೋದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ಈ ಮೂಲಕ ಜೊತೆಗೆ ಎಲ್ಲಾ ಹಿರಿಯ ಸಚಿವರನ್ನು ಕೂಡ
ಅಂದ್ರೆ ಏನು ಒಂದು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ಅಲ್ಲಿ ಎಲ್ಲಾ ಸಚಿವರನ್ನು ಕೂಡ ಕೈ ಬಿಡುವಂತ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರು ಅಲ್ಲಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಹಿರಿಯ ಸಚಿವರನ್ನೆಲ್ಲ ಕೂಡ ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ. ಒಂದು ವೇಳೆ ಏನಾದ್ರೂ ಹಿರಿಯ ಸಚಿವರನ್ನ ಕೈ ಬಿಟ್ರೆ ಮುಂದೆ ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾರಂಥದ್ದು. ಜೊತೆಯಲ್ಲಿ ಸಿದ್ದರಾಮಯ್ಯನವರನ್ನ ಕೈ ಬಿಟ್ಟರು ಕೂಡ, ಅಂದ್ರೆ ಅವರು ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟರು ಕೂಡ ಅವರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಹುದ್ದೆ ಕೊಡುವ ಮೂಲಕವಾಗಿ ಕ್ಯಾಬಿನೆಟ್ ಅಲ್ಲಿ ಪ್ರಬಲ ಖಾತೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಷರತ್ತನ್ನ ಹಾಕಲಾಗಿದೆ. ಜೊತೆಯಲ್ಲಿ ಹಿರಿಯ ಅವರ ಆಪ್ತ ಸಚಿವರು ಹೇಳಿದಂತ ರೀತಿಯಲ್ಲಿ, ಅಂದ್ರೆ ಯಾರ್ಯಾರು ಅವರ ಸಿದ್ದರಾಮಯ್ಯ ಜೊತೆಯಲ್ಲಿ ಡೆಲ್ಲಿಗೆ ಹೋಗಿದ್ರು ಅವರೆಲ್ಲರಿಗೂ ಕೂಡ ಕಂಟಿನ್ಯೂ ಮಾಡುವಂತ ನಿಟ್ಟಿನಲ್ಲಿ ಆಗಿರಬಹುದು, ಮುಂದೆ ಸರ್ಕಾರ ನಡೆಸುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸೂಚನೆಗಳನ್ನ ಕೊಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ವೀಣಾ, ಥ್ಯಾಂಕ್ ಯು ಗಂಗಾಧರ್ ಮಾಹಿತಿಗೆ.